Okay, the next important topic is the Bengal partition. Sorry. Yeah, the next important topic is Bengal partition. Bengal partition of 1905. ಬೆಂಗಾಲ್ ಪಾರ್ಟಿಷನ್ ಆಫ್ 1905. ನೋಡಿ, ಇವಾಗ ನೀವು ನೋಡ್ತಿರುವಂಥ ಮ್ಯಾಪಲ್ಲಿ ಏನು ಬಾಂಗ್ಲಾದೇಶ್ ಅಂತ ಇದೆ, ಬಾಂಗ್ಲಾದೇಶ್ ಆ್ಯಂಡ್ ನಮ್ಮ ವೆಸ್ಟ್ ಬೆಂಗಾಲ್ ಅಂತ ಇದೆ. ಇನಿಷಿಯಲಿ ಬಿಫೋರ್ 1905 ಇದೆರಡು ಒಂದೇ ಆಗಿತ್ತು. ದಿಸ್ ವಾಸ್ ಅ ಪಾರ್ಟ್ ಆಫ್ ಟುಗೆದರ್. ಇಟ್ ವಾಸ್ together apart. In the left side we have West Bengal, in the right side we have Bangladesh, which was called as East Bengal. These two together were called as Bengal Presidency. Bengal Presidencies. I thought this was the British India Bengal Presidencies. But the problem was, a time ಅಲ್ಲಿ ಇದ್ದಂಥ Viceroy of India, that is Lord Curzon. Lord Curzon was the Viceroy of India. He came up with a plan. ನೋಡಿ, ನಾನು ಹೇಳಿದ್ದೆ, after 1858 Britishers adopted a very unique technique to conquer India, that was divide and rule. That was divide and rule. ಇದು ನಿಮಗೆ ಗೊತ್ತಿದೆ, divide and rule policies. ಎಲ್ಲರನ್ನು ಸಪ್ರೇಟ್ ಮಾಡಿ ಒಂದು ಮಾಡಬೇಕು. ಆ್ಯಂಡ್ ದೇ ಹ್ಯಾಡ್ ಸ್ಟಾರ್ಟೆಡ್ ದಿಸ್ ಆ್ಯಕ್ಟಿವಿಟಿ ಇನ್ 1858 ಓನ್ಲಿ. 1858ರಿಂದನೇ 1871ವರೆಗೂ it has been started, and it was going in a very good pace. That is, from 1858 to 1871 education was given mostly to Hindu community. Education was mostly given to Hindu community until 1875, when Aligarh University was founded by Sir Syed Ahmad Khan. Helid ನೆನಪಿರತ್ತೆ ನಿಮಗೆ, Aligarh University. Until then Muslims, Indian Muslims were not given education importance. ನೋಡಿ, 1858 ಇಂದ ಹಿಡಿದು 1871ವರೆಗೂ, from 1858 to 1871 they took control over ಹಿಂದೂಸ್ಗೆ ಎಜುಕೇಟ್ ಮಾಡಿದ್ರು. ದೇ ವರ್ ಗಿವನ್ ದ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್, ದೇ ವರ್ ಗಿವನ್ ಜಾಬ್ಸ್, ದೇ ವರ್ ಗಿವನ್ ರೆಪ್ರೆಸೆಂಟೇಷನ್ ಇನ್ ದ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ದ್ಯಾಟ್ಸ್ ದ ರೀಸನ್ ಫ್ರಮ್ 1858 to 1905ವರೆಗೂ ದೆರ್ ವಾಸ್ ನೋ ಪೊಲಿಟಿಕಲ್ ಅಪ್ರೈಸಿಂಗ್ ಆಫ್ ಮುಸ್ಲಿಮ್ಸ್ ತುಂಬ ಹಿಂದೆ ಇದ್ದರು. ತುಂಬ ಹಿಂದೆ ಇದ್ದರು, ಬಿಕಾಸ್ ದೇ ಡಿಂಟ್ ಹ್ಯಾಡ್ ಪ್ರಾಪರ್ ಎಜುಕೇಷನ್, ದೇ ಡಿಂಟ್ ಹ್ಯಾಡ್ ಪ್ರಾಪರ್ ರೆಪ್ರೆಸೆಂಟೇಷನ್. ದಿಸ್ ವಾಸ್ ಒನ್ ಗ್ರೇಟ್ ಇಂಪ್ಯಾಕ್ಟ್. ಸೊ ಡಿವೈಡ್ ಆ್ಯಂಡ್ ರೂಲಲ್ಲಿ ದ ಫಸ್ಟ್ ಥಿಂಗ್ ದೇ ಫೋಕಸ್ಡ್ ವಾಸ್ ಆನ್ ಹಿಂದೂಸ್. ಇವಾಗ ಏನಾಯಿತು, ಸ್ಲೋಲಿ ಬ್ರಿಟಿಷರ್ಸ್ ಅಂಡರ್ಸ್ಟುಡ್ ದ್ಯಾಟ್ ಹಿಂದೂಸ್ ಆರ್ ಗೇನಿಂಗ್ ಮೋರ್ ಆ್ಯಂಡ್ ಮೋರ್ ಪವರ್. ಹಿಂದೂಸ್ಗೆ ತುಂಬ ಜಾಬ್ಸ್ ಬರ್ತಿದೆ, ತುಂಬ ಎಜುಕೇಟ್ ಆಗ್ತಿದ್ದಾರೆ. ಇವರು INC ಫಾರ್ಮ್ ಮಾಡಿದ್ದಾರೆ. INC ಫಾರ್ಮ್ ಮಾಡಿ ನಮ್ಮ ಮೇಲೆ ನಮಗೆ ಪೆಟಿಷನ್ಸ್ ಇಟ್ಕೊಂಡು ನಮಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಹೀಗೆ ಬಿಡ್ತಾ ಹೋದರೆ ದೇ ವಿಲ್ ಗೋ ಔಟ್ ಆಫ್ ಕಂಟ್ರೋಲ್. ಎಸ್, ದೇ ಹ್ಯಾಡ್ ದಿಸ್ ಐಡಿಯಾ. ಹೀಗೆ ಬಿಟ್ಟರೆ ಹಿಂದೂಸ್ ವಿಲ್ ಬಿಕಮ್ ಔಟ್ ಆಫ್ ಕಂಟ್ರೋಲ್ ಅಂತ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿತ್ತು. ಟು ಬ್ಯಾಲೆನ್ಸ್ ದಿಸ್ ಔಟ್ ಆಫ್ ಕಂಟ್ರೋಲ್ ದೇ ವಾಂಟೆಡ್ ಒನ್ ಮೋರ್ ಸಪೋರ್ಟ್. ಹಿಂದೂಸ್ನ ಎದುರಾಕೊಳ್ಳೋಕ್ಕೆ ಬ್ರಿಟಿಷರ್ಸ್ಗೆ ಒಂದು ಸಪೋರ್ಟ್ ಬೇಕಿತ್ತು. ಫಾರ್ ದಟ್ ದೇ ಫೆಲ್ಟ್ ದ್ಯಾಟ್ ಮುಸ್ಲಿಂ ಕಮ್ಯುನಿಟಿನ ಯೂಸ್ ಮಾಡ್ಕೋಬಹುದು ಅಂತ. ಇಟ್ ವಾಸ್ ದೆಮ್ ಹೂ ಸ್ಟಾರ್ಟೆಡ್ ದಿಸ್ ಕಮ್ಯುನಲ್ ರಿಯೋಟ್ಸ್. ಈಗ ನಾವು ಹಿಂದೂ ಮತ್ತು ಮುಸ್ಲಿಂ ಅಂತ ಹೊಡ್ಕೊಳ್ತೀವಲ್ವಾ, ಇಟ್ ವಾಸ್ ಸ್ಟಾರ್ಟೆಡ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಬ್ರಿಟಿಷರ್ಸ್. ನೋಡಿ, ನೀವು ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ. ಬಿಫೋರ್ 1858 ದೆರ್ ವಾಸ್ ನಥಿಂಗ್ ಕಾಲ್ಡ್ ಆ್ಯಸ್ ಹಿಂದೂ ವರ್ಸಸ್ ಮುಸ್ಲಿಂ. ನಮಗೆ 1858ಕ್ಕಿಂತ ಮೊದಲು ಹಿಂದೂ ಮುಸ್ಲಿಂ ಜಗಳಗಾಡಿ ಇರಲಿಲ್ಲ. ಇದು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ? ಎಸ್, ಕಿಂಗ್ಸ್ ಹೊಡ್ಕೊಳ್ತಿದ್ರು ಫಾರ್ ದ ರೂಲ್ ಆಫ್ ಪವರ್. ಮುಗಲ್ಸ್ ವೇರ್ ಫೈಟಿಂಗ್ ವಿತ್ ಹಿಂದೂ ಮರಾಠಾಸ್ ಎಂದೆಲ್ಲ ಇತ್ತು, ದಟ್ಸ್ ಫೈನ್. ಬಟ್ ನಮಗೆ ಮುಸ್ಲಿಮ್ಸ್ ನಮ್ಮ ಶತ್ರುಗಳು ಅನ್ನೋ ಒಂದು ಭಾವನೆ ನಮ್ಗೆ ಇರಲಿಲ್ಲ ಬಿಫೋರ್ 1858. ನೀದರ್ ಮುಸ್ಲಿಮ್ಸ್ ಹ್ಯಾಡ್ ಅ ಫೀಲಿಂಗ್ ದ್ಯಾಟ್ ಹಿಂದೂಸ್ ಅವರ್ ಪ್ರಾಬ್ಲಮ್ಸ್. ಬಟ್ 1858 ಬ್ರಿಟಿಷರ್ಸ್ ಆಡಿದಂಥ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯಿಂದ ಸ್ಲೋಲಿ they started bringing the cracks in between Hindus and Muslims. So to make it further strong, ಹೇಳ್ದೆ ಅಲ್ವಾ, right now INC is in power, that is Hindu political parties are in power and Muslims are left behind. Muslimsನ ಅವ್ರ ಕಡೆ ಹೇಳ್ಕೊಳ್ಳೋಕ್ಕೆ, to get Muslims back to power or to convert Muslims towards them, Lord Curzon played a very, very important role. That is, he started something called as ಪಾರ್ಟಿಷನ್ ಆಫ್ ಬೆಂಗಾಲ್. ಈ ಬೆಂಗಾಲ್ ಅಂತ ಏನು ಕಾಣ್ತಿದೆ, ಆಸ್ ಐ ಟೋಲ್ಡ್, ದಿಸ್ ಇಸ್ ಬೆಂಗಾಲ್. ಹಿ ಕಾಲ್ಡ್ ಸಮಥಿಂಗ್ ಕಾಲ್ಡ್ ಆಸ್ ಪಾರ್ಟಿಷನ್ ಆಫ್ ಬೆಂಗಾಲ್. ದಟ್ ಈಸ್, ಪಾರ್ಟಿಷನ್ನ ಹಿಂಗೆ ಎರಡು ತುಂಡು ಮಾಡಿದ್ರು. ದಿಸ್ ವಾಸ್ ಕಾಲ್ಡ್ ಆಸ್ ವೆಸ್ಟ್ ಬೆಂಗಾಲ್ ಆ್ಯಂಡ್ ದಿಸ್ ವಾಸ್ ಕಾಲ್ಡ್ ಆಸ್ ಈಸ್ಟ್ ಬೆಂಗಾಲ್. ಒನ್ ಬೆಂಗಾಲ್ ವಾಸ್ ಸ್ಪ್ಲಿಟ್ ಇನ್ ಟು 2 ಪೀಸಸ್. ಅರ್ಥ ಮಾಡ್ಕೊಳ್ಳಿ, ಪಾರ್ಟಿಷನ್ ಆಫ್ ಬೆಂಗಾಲ್ ಅಂದರೆ one complete Bengal presidency is split into 2 presidencies. One is called as West Bengal and one is called as East Bengal. The reason Curzon gave was, ನೋಡಿ,
ಇದು ವೆಸ್ಟ್ ಬೆಂಗಾಲ್ ಇಂಡಿಯಾದಲ್ಲಿದೆ. ಇದು ಈಸ್ಟ್ ಬೆಂಗಾಲ್, ಇವಾಗ ಸದ್ಯಕ್ಕೆ ಬಾಂಗ್ಲಾದೇಶ ಆಗಿದೆ. ಬಿಫೋರ್ ಇಟ್ ವಾಸ್ ಕಾಲ್ಡ್ ಆಸ್ ಈಸ್ಟ್ ಪಾಕಿಸ್ತಾನ್. ಇನ್ ಈಸ್ಟ್ ಬೆಂಗಾಲ್ ಅಡ್ಮಿನಿಸ್ಟ್ರೇಷನ್ ವಾಸ್ ಮಿನಿಮಮ್. ಅಂದರೆ ಅಲ್ಲಿ ಸರಿಯಾಗಿ ನಮಗೆ ಅಡ್ಮಿನಿಸ್ಟರ್ ಮಾಡೋಕ್ಕಾಗ್ತಿಲ್ಲ. ವಿ ಆರ್ ಅನೇಬಲ್ ಟು ಗಿವ್ ಮೋರ್ ಅಟೆನ್ಷನ್ ಟುವರ್ಡ್ಸ್ ಇಟ್. ಜಾಸ್ತಿ ಅಟೆನ್ಷನ್ ಕೂಡ ಕೊಡೋಕ್ಕಾಗ್ತಿಲ್ಲ. ದೇ ಸೆಡ್ ದ್ಯಾಟ್ ಬೆಂಗಾಲ್ ಪ್ರೆಸಿಡೆನ್ಸಿ ಹಸ್ ಬಿಕಮ್ ವೆರಿ ವೆರಿ ಬಿಗ್. ಸೊ ಬಿಕಾಸ್ ಆಫ್ ದ್ಯಾಟ್ ದೆರ್ ಈಸ್ ಲ್ಯಾಕ್ ಆಫ್ ಅಡ್ಮಿನಿಸ್ಟ್ರೇಷನ್ ಟುವರ್ಡ್ಸ್ ಈಸ್ಟ್ ಬೆಂಗಾಲ್. ಟು ಮೇಕ್ ಇಟ್ ಈಕ್ವಲೈಸ್, ನಾವು ಸರಿ ಮಾಡೋಕ್ಕೋಸ್ಕರ ಏನು ಮಾಡ್ತೇವೆ, ವಿ ವಿಲ್ ಡಿವೈಡ್ ಬೆಂಗಾಲ್ ಇಂಟು 2 pieces, ವೆಸ್ಟ್ ಬೆಂಗಾಲ್ ಆ್ಯಂಡ್ ಈಸ್ಟ್ ಬೆಂಗಾಲ್, ಸೊ ದ್ಯಾಟ್ 2 separate ಅಡ್ಮಿನಿಸ್ಟ್ರೇಷನ್ ವಿಲ್ ಟೇಕ್ ಕೇರ್. ವೆಸ್ಟ್ ಬೆಂಗಾಲ್ಗೆ ಒಂದು ಅಡ್ಮಿನಿಸ್ಟ್ರೇಷನ್ ಪಾರ್ಟಿ ಇರುತ್ತೆ, ಈಸ್ಟ್ ಬೆಂಗಾಲ್ಗೆ ಒಂದು ಅಡ್ಮಿನಿಸ್ಟ್ರೇಷನ್ ಪಾರ್ಟಿ ಇರುತ್ತೆ. ಸೊ ದಟ್ ವಿ ಕ್ಯಾನ್ ಬ್ಯಾಲೆನ್ಸ್ ದ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಬ್ರಿಂಗ್ ಅಪ್ ದ ಈಸ್ಟ್ ಬೆಂಗಾಲ್ ಅಂತ ಹೇಳ್ತಾರೆ. ಈಸ್ಟ್ ಬೆಂಗಾಲ್ನ ಸಮೃದ್ಧಿ ಮಾಡಬೇಕು, ಬೆಟರ್ ಅಡ್ಮಿನಿಸ್ಟ್ರೇಷನ್ ಬೇಕು. ಅಲ್ಲಿ ಬೆಂಗಾಲ್ ಪ್ರೆಸಿಡೆನ್ಸಿ ತುಂಬ ದೊಡ್ಡದಾಗಿದೆ. ಸೊ ಅದಕ್ಕೋಸ್ಕರ ನಾವು ಇದನ್ನ 2 ಸಪ್ರೇಟಾಗಿ ಮಾಡಿ ವಿ ವಿಲ್ ಟೇಕ್ ಅಪ್ ದ ಅಡ್ಮಿನಿಸ್ಟ್ರೇಷನ್ ಅಂತ ಲಾರ್ಡ್ ಕರ್ಜನ್ ಅವರು ಪ್ರಪೋಸಲ್ ಕೊಡ್ತಾರೆ. ಲಾರ್ಡ್ ಕರ್ಜನ್. ಆ್ಯಂಡ್ ಟ್ರಸ್ಟ್ ಮೀ, the main reason behind it, the intentions of the Britishers was not about anything, something like that. ಅವ್ರದ್ದು ಮೇನ್ ಇಂಟೆನ್ಷನ್ ಇದ್ದಿದ್ದು, I'll tell you this. ನೋಡಿ, this is the Bengal and I'm splitting the Bengal into 2 pieces. This is West Bengal and this is East Bengal. ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಬೆಂಗಾಲ್ ವಾಸ್ ದ ಕ್ಯಾಪಿಟಲ್ ಆಫ್ ಬ್ರಿಟಿಷರ್ಸ್. ಬೆಂಗಾಲ್ ಇನ್ 1905 ವಾಸ್ ಅ ಕ್ಯಾಪಿಟಲ್ ಆಫ್ ಬ್ರಿಟಿಷರ್ಸ್. ಇದು ಕ್ಯಾಪಿಟಲ್ ಸಿಟಿ ಆಗಿತ್ತು. ಇವಾಗ ನೀವು ಬ್ಯಾಂಗ್ಳೂರ್ನೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ವೆನ್ ಯು ಇಮ್ಯಾಜಿನ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್, ದಿ ಮೋಸ್ಟ್ ರಿಚ್ ಪೀಪಲ್ ಆರ್ ಇನ್ ಬ್ಯಾಂಗ್ಳೂರ್ ಆರ್ ನಾಟ್? ವೆರ್ ಎವರ್ ದೆರ್ ಇಸ್ ಕ್ಯಾಪಿಟಲ್, ರಿಚ್ ಪೀಪಲ್ ಇಲ್ಲೇ ಇರೋದು. ಪೊಲಿಟಿಕಲ್ ಲೀಡರ್ಸ್ ಇಲ್ಲೇ ಇದ್ದಾರಾ ಇಲ್ವಾ? ಪೊಲಿಟಿಕಲ್ ಲೀಡರ್ಸ್ ಆರ್ ಆಲ್ಸೋ ಇನ್ ಬ್ಯಾಂಗ್ಳೂರ್ ಆರ್ ನಾಟ್? ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಆಫ್ ಇಂಡಿಯಾ, ಪವರ್ಫುಲ್ ಪೀಪಲ್ ಆಫ್ ಇಂಡಿಯಾ ಕೂಡ ಇಲ್ಲೇ ತಾನೇ ಇರೋದು. ಎಜುಕೇಟೆಡ್ ಪೀಪಲ್ ಎಲ್ಲಿರ್ತಾರೆ? ಮೋಸ್ಟ್ ಪ್ರೊಬ್ಯಾಬ್ಲಿ ಕ್ಯಾಪಿಟಲ್ಸಲ್ಲಿ ಇರ್ತಾರೆ. ಟೇಕ್ ದ ಎಕ್ಸಾಂಪಲ್ ಆಫ್ ಬ್ಯಾಂಗ್ಳೂರ್. We have ministers staying in Bangalore. We have rich people staying in Bangalore. Like Vijay Mallya ಅವರು ಒಂದು ಕಾಲದಲ್ಲಿ ಇದ್ರು, ಹೋಗಿದ್ದಾರೆ. We have rich people staying in Bangalore. We have educated people, ನಿಮ್ಮಂಥವ್ರು ನಮ್ಮಂಥವ್ರು, most of them are working in Bangalore. So what happens is, if the capital city is left unchecked, ಕ್ಯಾಪಿಟಲ್ ಸಿಟಿನ ಕಂಟ್ರೋಲ್ ತಗೊಳ್ಳದೇ ಇದ್ದರೆ, ಈ ಈಸ್ಟ್ ಇಂಡಿಯಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿರ್ಬೋದು, ಹಿಂದೂ ಮಹಾಜನ ಸಭಾ ಆಗಿರ್ಬೋದು, ಇವು ಪೂರ್ಣ ಸಾರ್ವಜನಿಕ ಸಭಾ ಆಗಿರ್ಬೋದು, ಇವರೆಲ್ಲ ಜನನ ದೇ ವಿಲ್ ಸ್ಟಾರ್ಟ್ ಎಜುಕೇಟಿಂಗ್ ಆ್ಯಂಡ್ ವಿಲ್ ಬಿಲ್ಡ್ ಅ ವೆರಿ ಸ್ಟ್ರಾಂಗ್ ಯೂನಿಟಿ. ಅರ್ಥ ಆಗ್ತಿದೆಯಾ? ಟು ಸ್ಟಾಪ್ ದಿಸ್ ವಾಟ್ ಲಾರ್ಡ್ ಕರ್ಜನ್ ಡಿಡ್ ವಾಸ್ ಡಿವೈಡ್ ಆ್ಯಂಡ್ ರೂಲ್. ಹಿ ಡಿವೈಡೆಡ್ ಬೆಂಗಾಲ್ ಇಂಟು 2 pieces by which in the left side, ಇದನ್ನು ಲೆಫ್ಟ್ ಸೈಡ್ ಅಂತ ಕರೀರಿ, ಇದನ್ನು ರೈಟ್ ಸೈಡ್ ಅಂತ ಕರೀರಿ. ಇನ್ ವೆಸ್ಟ್ ಬೆಂಗಾಲ್ ದೆರ್ ವಾಸ್ ಅ ಡಾಮಿನೆನ್ಸ್ ಆಫ್ ಹಿಂದೂ ಪಾಪ್ಯುಲೇಷನ್. ಇಲ್ಲಿ ಹಿಂದೂ ಪಾಪ್ಯುಲೇಷನ್ ಡಾಮಿನೆನ್ಸ್ ಇತ್ತು. ದೆರ್ ವರ್ ಮೋರ್ ನಂಬರ್ ಆಫ್ ಹಿಂದೂಸ್ ಇನ್ ವೆಸ್ಟ್ ಬೆಂಗಾಲ್ ರೀಜನ್ ಆ್ಯಂಡ್ ಹಿಯರ್ ಇಟ್ ವಾಸ್ ಮುಸ್ಲಿಂ ಡಾಮಿನೇಷನ್. ನೀವು ಬಾಂಗ್ಲಾದೇಶನ ನೋಡ್ತಾ, ಇದು ಮುಸ್ಲಿಂ ಕಂಟ್ರಿ ಅದು ಆ್ಯಕ್ಚುಲಿ. ಸೊ ವಾಟ್ ಹ್ಯಾಪೆಂಡ್ ವಾಸ್, he divided Bengal in such a way that one side it was the dominance of Hindus, Hindu community, Hindu population. One more side it was the dominance of Muslim population. ನೋಡಿ, ಇಫ್ ಇನ್ ಕೇಸ್ ನಿಜವಾಗ್ಲೂ ಬೆಂಗಾಲ್ನ ಪಾರ್ಟಿಷನ್ನೇ ಮಾಡಬೇಕಂತ ಇದ್ದರೆ, ಈ ಕೂಡ ಪಾರ್ಟಿಷನ್ ಬೆಂಗಾಲ್ ಲೈಕ್ ದಿಸ್ ಅಲ್ವಾ? ಅಡ್ಡಡ್ಡ ಹಾಫಾಗಿ ಕಟ್ ಮಾಡ್ಬೋದಿತ್ತು, ಬಟ್ ಅವನು 2 ಪೀಸಾಗಿ ಕಟ್ ಮಾಡ್ತಾನೆ. ದ ರೀಸನ್ ಈಸ್ ಸೊ ದ್ಯಾಟ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಆರ್ ಸಪರೇಟೆಡ್. ದ ಫಸ್ಟ್ ಒನ್ ವಾಸ್ ಟು separate Hindus and Muslims. And second thing that happened was, in Hindu dominated area Muslims became minority and in Muslim dominated area Hindu became minority. ಅರ್ಥ ಆಗ್ತಿದೆಯಾ? ಇಲ್ಲಿ ಗಣೇಶ್ ಚತುರ್ಥಿನ ಸೆಲೆಬ್ರೇಟ್ ಮಾಡಿದ್ರೆ ಮುಸ್ಲಿಮ್ಸ್ ಭಯ ಬೀಳ್ತಾರೆ, ಯಾಕಂದರೆ ಅವ್ರು ಮೈನಾರಿಟಿಯಲ್ಲಿದ್ದಾರೆ. ಇಲ್ಲಿ ರಂಜಾನ್ನ ಸೆಲೆಬ್ರೇಟ್ ಮಾಡಿದ್ರೆ ಹಿಂದೂಸ್ ಭಯ ಬೀಳ್ತಾರೆ, ಯಾಕಂದರೆ ಅವ್ರು ಇಲ್ಲಿ ಮೈನಾರಿಟಿಯಲ್ಲಿ ಇದ್ದಾರೆ. ದಿಸ್ ವಾಸ್ ದ ಮೇನ್ ಇಂಟೆನ್ಷನ್, ಟು ಡಿವೈಡ್ the capital in such a way that Muslims and Hindus are separated. The moment this happens, ಇವಾಗ ನೋಡಿ, Hindu politicians are separated by Muslim politicians. Hindu middle class people are now separated by Muslim middle class people, alva? And educated Hindus are separated from educated Muslims. This created a crack. Together ಆಗಿದ್ದಿದ್ರೆ ಅವರೆಲ್ಲ ಒಟ್ಟಿಗೆ ಸೇರಿ ರಿವೋಲ್ಟ್ ನಡೆಸ್ತಾ ಇದ್ರು. Together they were imposing their demands on Britishers. Now what happened? He separated it. Muslims ಮತ್ತೆ ಹಿಂದೂಸ್ ಮಧ್ಯೆ ಒಂದು ಬಿರುಕನ್ನು ಮೂಡಿಸಿದ ಫಸ್ಟ್ ಆ್ಯಕ್ಟ್ ವಾಸ್ ದ ಆ್ಯಕ್ಟ್ ಆಫ್ 1905 that is called as separation of Bengal. Separation of Bengal was the seed. ಇದು ಬಿತ್ತನೆ ಇದು. This seed further went on to divide India into 2 pieces. ನಮ್ಮ ಈ ಇಂಡಿಯಾ ಏನಿದೆ ಅದು 2 ತುಂಡಾಗಕ್ಕೆ ಮೇನ್ ರೀಸನ್ ಮಾತ್ರ 1905 ಆ್ಯಕ್ಟ್. ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ. ಐ ಜಸ್ಟ್ ಮೇಕ್ ಅ ಕ್ವಿಕ್ ಟೇಬಲ್. ಲೆಟ್ಸ್ ಡ್ರಾ ಇಟ್ ಇನ್ ಅ ವೆರಿ ಸ್ಟ್ಯಾಂಡರ್ಡ್ ಫಾರ್ಮರ್. ಪಾರ್ಟಿಷನ್ ಆಫ್ ಬೆಂಗಾಲ್,
This is partition of Bengal in the year 1905. One second. Yeah, partition of Bengal in the year 1905. ಮಾಡಿದ್ಯಾರು? ಲಾರ್ಡ್ ಕರ್ಜನ್. Lord Curzon. Given reason was better administration, but the real intention was divide India or divide Bengal on the basis of community, divide Bengal on the reason or the ground of community, that is Hindu versus Muslim. ಓಕೆ, ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದಾದ್ಮೇಲೆ ಏನಾಯಿತು, ನಾವು ಲೆಟ್ಸ್ ಫೋಕಸ್ ಆನ್ ಈಸ್ಟ್ ಬೆಂಗಾಲ್ ಅಂದರೆ ದಿಸ್ ಇಸ್ ಮುಸ್ಲಿಂ ಡಾಮಿನೇಟೆಡ್ ಏರಿಯಾ ಅಲ್ವಾ ಇವಾಗ, ಸಿನ್ಸ್ ಇಟ್ ಈಸ್ ಸಪರೇಟೆಡ್. ನೌ ದ ಮುಸ್ಲಿಮ್ಸ್ ಆಫ್ ಬೆಂಗಾಲ್ ವಾಂಟೆಡ್ ಟು ರೈಸ್ ದೇರ್ ವಾಯ್ಸ್ ಅಂದರೆ ಅವ್ರ ಡಿಮಾಂಡ್ಸ್ನ ಮುಂದೆ ಇಡೋಕ್ಕೆ ಅವ್ರಿಗೊಂದು ಸೋರ್ಸ್ ಬೇಕಿತ್ತು. ಇನಿಷಿಯಲಿ ಇಟ್ ವಾಸ್ INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇತ್ತು. ವೆನ್ ಇಟ್ ವಾಸ್ ಟುಗೆದರ್ ಬೆಂಗಾಲ್ ಇಟ್ ವಾಸ್ INC, ಬಟ್ ನಾವು INC ಇಸ್ ನಾಟ್ ಹಿಯರ್. INC ಇಸ್ ಇನ್ ವೆಸ್ಟ್ ಬೆಂಗಾಲ್. ಈಸ್ಟ್ ಬೆಂಗಾಲಲ್ಲಿ ಮುಸ್ಲಿಂ ಮೆಜಾರಿಟಿ ಇದೆ. ಆ್ಯಂಡ್ ದರ್ ಇಸ್ ಒನ್ ಮೋರ್ ಡ್ರಾಬ್ಯಾಕ್ ಆಫ್ INCದು ಇನ್ನೊಂದು ಡ್ರಾಬ್ಯಾಕ್ ಇದೆ, ಪ್ಲೀಸ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ವೆನ್ INC ವಾಸ್ ಫಾರ್ಮ್ಡ್, INCದು ಡ್ರಾಬ್ಯಾಕ್ ಹೇಳ್ತಾ ಇದ್ದಾನೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ವೆನ್ ಇಟ್ ವಾಸ್ ಫಾರ್ಮ್ಡ್ ಇನ್ 1885, ಸಿ ಮೆಜಾರಿಟಿ ಆಫ್ ದ ಎಜುಕೇಟೆಡ್ ಪೀಪಲ್ ಬಿಲಾಂಗ್ ಟು ಹಿಂದೂ ಕಮ್ಯುನಿಟಿ. ಮೆಜಾರಿಟಿ ಆಫ್ ಎಜುಕೇಟೆಡ್ ಪೀಪಲ್, ಯಾಕಂದರೆ 1871ವರೆಗೂ ದೆರ್ ವಾಸ್ ನೋ ಪ್ರಮೋಷನ್ ಆಫ್ ಎಜುಕೇಷನ್ ಫಾರ್ ಮುಸ್ಲಿಮ್ಸ್. ಆದ ಕಾರಣದಿಂದ ಮೆಜಾರಿಟಿ ಆಫ್ ದ ಪೀಪಲ್ ಇನ್ INC ವೇರ್ ಹಿಂದೂಸ್, ಡ್ಯೂ ಟು ವಿಚ್ ಮುಸ್ಲಿಂ ಪೀಪಲ್ ಡಿಂಟ್ ಟ್ರಸ್ಟ್ ದೆಮ್. ಮುಸ್ಲಿಂ ಕಮ್ಯುನಿಟಿ ಡಿಂಟ್ ಟ್ರಸ್ಟ್ INC. ಇದು ಕೂಡ ಆಗಿತ್ತು. ಆ್ಯಂಡ್ ಒನ್ ಆಫ್ ದ ಮೇಜರ್ ಲೀಡರ್ ಸರ್ ಸೈಯದ್ ಅಹಮದ್ ಖಾನ್ ಇದ್ರಲ್ವಾ, ಯಾರು ಇವರು? ಸರ್ ಸೈಯದ್ ಅಹಮದ್ ಖಾನ್, the person who created the Aligarh University in 1875, even this person was not happy with INC. ಮುಸ್ಲಿಮ್ಸ್ನ ರೆಪ್ರೆಸೆಂಟ್ ಮಾಡೋಕ್ಕಾಗತ್ತೆ ಅನ್ನೋ ನಂಬಿಕೆ ಇವ್ರಿಗೆ ಕೂಡ ಇರಲಿಲ್ಲ. ಸೊ ಬಿಕಾಸ್ ಆಫ್ ದಿಸ್ INC failed to attract ಮುಸ್ಲಿಂ ಕಮ್ಯುನಿಟಿ. ಮುಸ್ಲಿಮ್ಸ್ಗೆ INC ಮೇಲೆ ಅಷ್ಟು ನಂಬಿಕೆ ಇರಲಿಲ್ಲ. ದೇ ಡಿಂಟ್ ಥಿಂಕ್ ದ್ಯಾಟ್ ಒನ್ ಪೊಲಿಟಿಕಲ್ ಪಾರ್ಟಿ ಕ್ಯಾನ್ represent the ideas of both Hindu and Muslim. ಈ ಕ್ರ್ಯಾಕ್ ಆಲ್ರೆಡಿ ಇತ್ತು. INCಗೆ ಮುಸ್ಲಿಂ ಸಪೋರ್ಟ್ ಇರಲೇ ಇಲ್ಲ, ಇನಿಷಿಯಲಿ ಕೂಡ ಇರಲಿಲ್ಲ, ತುಂಬ ಕಮ್ಮಿ ಇದ್ದರೂ ಕೂಡ. ಬಿಕಾಸ್ ಆಫ್ ದಿಸ್ ವಾಟ್ ವಾಸ್ ಹ್ಯಾಪ್ನಿಂಗ್, ಮುಸ್ಲಿಮ್ಸ್ ವೇರ್ ಫೀಲಿಂಗ್ ವೆರಿ ವೆರಿ ಇನ್ಸೆಕ್ಯೂರ್. ಈ ಹಿಂದೂ ಕಮ್ಯುನಿಟಿ ಪಾರ್ಟಿಯಲ್ಲಿ ನಮಗೆ ಹೇಗೆ ರೆಪ್ರೆಸೆಂಟೇಷನ್ ಸಿಗುತ್ತೆ ಅನ್ನೋ ಡೌಟ್ ಅವರಿಗಿತ್ತು. ಇದನ್ನು ಬ್ರಿಟಿಷರ್ಸ್ ಅಬ್ಸರ್ವ್ ಮಾಡಿದ್ರು. ಬ್ರಿಟಿಷರ್ಸ್ ಅಂಡರ್ಸ್ಟುಡ್ ದಿಸ್ ಡ್ರಾಬ್ಯಾಕ್. ಟು ಮೇಕ್ ಇಟ್ ಇವನ್ ಮೋರ್ ಸ್ಟ್ರಾಂಗ್, ದ ಪಾರ್ಟ್ ದಟ್ ಪ್ಲೇಡ್ ವಾಸ್ ಪಾರ್ಟಿಷನ್ ಆಫ್ ಬೆಂಗಾಲ್. The moment Bengal was partitioned, now in East Bengal, or now what you call it as Bangladesh, which was also called as East Pakistan, they wanted to frame a separate political party. Now the citizens or the Muslims of East Bengal wanted to form a separate political party, for which in 1906, artha madkoli, in 1906 Muslim League was formed. In 1906, Muslim League was formed by whom? Aga Khan ಅವರಿಂದ ಮುಸ್ಲಿಂ ಲೀಗ್ ಫಾರ್ಮ್ ಆಗುತ್ತೆ. ಯಾವಾಗ? 1906. ಸಿ, ಫಾರ್ ದ ಫಾರ್ಮೇಷನ್ ಆಫ್ ದ ಮುಸ್ಲಿಂ ಲೀಗ್, ದ ಮೇನ್ ರೀಸನ್ ಈಸ್ ಟೂ ಥಿಂಗ್ಸ್. ಒನ್ ಈಸ್ 1871ವರೆಗೂ Muslims were kept behind by Britishers. After 1871, Britishers were given attention by Muslims were given attention by Britishers. And the third important reason is 1875 ಅಲ್ಲಿ Aligarh University ಬಂತು, by which Muslims were getting educated by the modern principles, and the spark that led to the formation of Muslim League was the separation of Bengal, or the division of Bengal, in the year of 1905. These 4 years, 1871 alli Muslims were started getting attention by Britishers, 1875 ಅಲ್ಲಿ Aligarh University ಬರುತ್ತೆ, and then 1905 ಅಲ್ಲಿ due to the division of Bengal or the separation of Bengal, now Muslims wanted a voice by which they formed their own political party called as Muslim League in Dhaka, present day Bangladesh alide idu, by Aga Khan. Aga Khan creates a separate political party called as Muslim League. Muslim League form agake main reason matra definitely it was Britishers. And before forming the Muslim League, main Muslim League leaders, Muslim League ಅನ್ನೋದಕ್ಕಿಂತ main Muslim leaders had met the Viceroy Minto idru from
ಫ್ರಮ್ 1906 ಮಿಂಟೋ ಅವ್ರು ಕೂಡ ವೈಸ್ರಾಯ್ ಆದರು. ಆಫ್ಟರ್ ದ ಸಪ್ರೇಷನ್ ಆಫ್ ಬೆಂಗಾಲ್ ಕರ್ಜನ್ ರಿಟೈರ್ ಆಗ್ತಾರೆ, ಮಿಂಟೋ ಅವ್ರು ಬರ್ತಾರೆ. ಇನ್ 1806 ದ ಮುಸ್ಲಿಂ ಲೀಡರ್ಸ್ ಮೀಟ್ ವೈಸ್ರಾಯ್ ಮಿಂಟೋ ಇನ್ ಶಿಮ್ಲಾಗೆ ಹೋಗಿ ಅವ್ರನ್ನ ಮೀಟ್ ಆಗ್ತಾರೆ. ದೆನ್ ಈ ಇವೆಂಟ್ನ ವೇರ್ ಮುಸ್ಲಿಂ ಲೀಡರ್ಸ್ ವೆಂಟ್ ಟು ಮೀಟ್ ದ ವೈಸ್ರಾಯ್ ಮಿಂಟೋನ ಶಿಮ್ಲಾ ಡೆಪ್ಯುಟೇಷನ್ ಅಂತ ಕೂಡ ಕರೀತಾರೆ. ಓಕೆ, ದಿಸ್ ಇವೆಂಟ್ ಈಸ್ ಕಾಲ್ಡ್ ಆಸ್ ಶಿಮ್ಲಾ ಡೆಪ್ಯುಟೇಷನ್ ವೇರ್ ದ ಮೆಜಾರಿಟಿ ಆಫ್ ಮುಸ್ಲಿಂ ಲೀಡರ್ಸ್ ವೆಂಟ್ ಟು ಮೀಟ್ ಮಿಂಟೋ ಟು ಟೆಲ್ ದರ್ ಕನ್ಸರ್ನ್ಸ್. ಸರ್, ನಮಗೆ ರೆಪ್ರೆಸೆಂಟೇಷನ್ ಸಿಗ್ತಿಲ್ಲ, ನಮ್ಮನ್ನು ಉದ್ಧಾರ ಮಾಡಿ, ನಾವು ನಿಮ್ಮನ್ನು ನಂಬ್ತಾ ಇದ್ದೇವೆ ಅಂತ ಹೇಳಿದ ಮೇಲೇ ಆಫ್ಟರ್ ಟಾಕಿಂಗ್ ವಿತ್ ಮಿಂಟೋ ದ ರಿಸಲ್ಟ್ ವಾಸ್ ದ ಫಾರ್ಮೇಷನ್ ಆಫ್ ಮುಸ್ಲಿಂ ಲೀಗ್. Muslim League was formed in the year 1906 by Aga Khan so that Muslim community can be represented in Imperial Legislative Council. To give the political representation for Muslims in East Bengal, a separate party was formed that was called as Muslim League. So for the formation of Muslim League, the main event was the division of Bengal. And before that, ಇನ್ನೂ ಒಂದು ವಿಷಯ ಹೇಳ್ತೇನೆ. Before coming here, see here. ಈಗ ನಾನು ಹೇಳ್ತಿರೋದು 1906 ಅಲ್ವಾ? ದಿಸ್ ಇಸ್ 1905 ಸಪರೇಷನ್ ಆಫ್ ಬೆಂಗಾಲ್ ಆಯಿತು. ಬಟ್ INC ವಾಸ್ ನಾಟ್ ಹ್ಯಾಪಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲೀಡರ್ಸ್ ವೇರ್ ಅನ್ಹ್ಯಾಪಿ ವಿತ್ ದಿಸ್. ದೇ ಡಿಂಟ್ ವಾಂಟೆಡ್ ದ ಡಿವಿಷನ್ ಬಿಟ್ವೀನ್ ಹಿಂದೂ ಆ್ಯಂಡ್ ಮುಸ್ಲಿಂ. INC ಲೀಡರ್ಸ್ಗೆ ಅರ್ಥ ಆಯಿತು. INC leader understood that this division is not for administration. This is for the division of Hindus and Muslims. To stop division of Bengal, Gopala Krishna Gokhale avaru, remember the name Gopala Krishna Gokhale avaru, in the year 1905 he starts a very very powerful movement called as ಸ್ವದೇಶಿ ಮೂಮೆಂಟ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಷ್ಟೊತ್ತು ನಾನು ಹೇಳಿದ್ದು 1906 ಮುಸ್ಲಿಂ ಲೀಗ್ ಹೇಗೆ ಫಾರ್ಮ್ ಆಯ್ತಂತ. ಅದು ಫಾರ್ಮ್ ಆಗೋಕ್ಕಿಂತ ಒಂದು ವರ್ಷ ಮುಂಚೆ 1905 ವೆನ್ ಡಿವಿಷನ್ ಆಫ್ ಬೆಂಗಾಲ್ ಹ್ಯಾಪೆಂಡ್ ಬೈ ಲಾರ್ಡ್ ಕರ್ಜನ್, ಸ್ವದೇಶಿ ಮೂಮೆಂಟ್ ವಾಸ್ ಲಾಂಚ್ಡ್ ಬೈ ಗೋಪಾಲ ಕೃಷ್ಣ ಗೋಖಲೆ ಆ್ಯಂಡ್ INC leader. The intention was very clear, to stop partition of Bengal. So what is this Swadeshi movement? Swadeshi movement ಅಲ್ಲಿ ಮೇನ್ ರೋಲ್ ಏನಪ್ಪ ಅಂದರೆ, ವಾಟ್ ವೇರ್ ದ ಟಾಸ್ಕ್ ದ ಸಿಟಿಸನ್ ಶುಡ್ ಡೂ ಅಂದರೆ, ಬಾಯ್ಕಾಟ್ ಬ್ರಿಟಿಷ್ ಪ್ರಾಡಕ್ಟ್ಸ್ ಆ್ಯಂಡ್ ಸಪೋರ್ಟ್ ಇಂಡಿಯನ್ ಪ್ರಾಡಕ್ಟ್ಸ್. ಸಿ, ನಿಮ್ಗೊಂದು ವಿಷಯ ಅರ್ಥ ಆಗಬೇಕು. ಬ್ರಿಟಿಷರ್ಸ್ ಕೇಮ್ ಟು ಇಂಡಿಯಾ ಆ್ಯಸ್ ಟ್ರೇಡರ್ಸ್. ಅವರ ಪ್ರೊಡ್ಯೂಸ್ಡ್ ಗೂಡ್ಸ್ನ ಸೆಲ್ ಮಾಡೋಕ್ಕೆ ಅವ್ರು ಇಂಡಿಯಾಗೆ ಬರ್ತಾ ಇದ್ದಿದ್ದು. ಸೊ ವಾಟ್ ಡಿಡ್ ಗೋಪಾಲ ಕೃಷ್ಣ ಗೋಖಲೆ ಸರ್ಸೆ, ಇನ್ಮೇಲೆ ಒಂದು ಕೆಲಸ ಮಾಡಿ, ಯಾರು ಬ್ರಿಟಿಷ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಡಿ, ಮೇಕ್ ಇನ್ ಇಂಡಿಯಾ ಅಂತ ಏನು ನಮ್ಮ ನರೇಂದ್ರ ಮೋದಿ ಅವರು ಇವಾಗ ಹೇಳ್ತಿದ್ದಾರೆ ಆಫ್ಟರ್ 2014, ಗೋಪಾಲ ಕೃಷ್ಣ ಗೋಖಲೆ ಅವರು 1905 ಹೇಳಿಬಿಟ್ಟಿದ್ರು, ಜೈ ಮೇಕ್ ಇನ್ ಇಂಡಿಯಾ ಅಂತ. ಆ್ಯಸ್ ಅ ರಿಸಲ್ಟ್ ಆಫ್ ದಿಸ್, ಅರ್ಥ ಮಾಡ್ಕೊಳ್ಳಿ, ದಿಸ್ ವಾಸ್ ಅ ವೆರಿ 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 ಪವರ್ಫುಲ್ ಇವೆಂಟ್. ಆ್ಯಸ್ ಅ ರಿಸಲ್ಟ್ ಆಫ್ ದಿಸ್ every Indian in Bengal region, this was mainly restricted to the Bengal region. Okay, Swadeshi movement was mainly restricted to Bengal region. People started boycotting foreign goods. Boycott andre don't use the foreign goods, and promoted Indian goods. Idu onde alla, the people who were working in British government offices, the people of India who were working in British government offices resigned from the colleges, resigned their jobs. The people working in the courts as lawyers and judges who were Indians, they also resigned from here. And then students stopped going to British schools and colleges. Adu kuda stop aitu. By which you can see what happened as the outcome. Unity among India started. People started getting united again because all together were against this act supporting Gopala Krishna Gokhale sir. With this, the second important income is local, or you can say small scale Indian industries got promoted. Yakandre ಈಗ ಸ್ಮಾಲ್ ಸ್ಕೇಲ್, ಸಿನ್ಸ್ ದ ಪೀಪಲ್ ಆರ್ ಯೂಸಿಂಗ್ ದ ಇಂಡಿಯನ್ ಪ್ರಾಡಕ್ಟ್ಸ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕೂಡ ಬೆಳೀತು. ಇಂಡಿಯನ್ ಕಾಟೇಜ್ ಇಂಡಸ್ಟ್ರೀಸ್ ಆಲ್ಸೋ ವೆಂಟ್ ಅಪ್. ಇಂಡಿಯನ್ ಕಾಟೇಜ್ ಇಂಡಸ್ಟ್ರೀಸ್ ಅಂದರೆ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆಗುವಂಥ ಬಟ್ಟೆ ಬರೆ ಕೂಡ ಸೆಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ದೆರ್ ವಾಸ್ ಅ ಇಂಪ್ರೂವ್ಮೆಂಟ್ ಇನ್ ಇಂಡಿಯನ್ ಕಾಟೇಜ್ ಇಂಡಸ್ಟ್ರೀಸ್. ಇಂಡಿಯನ್ ಅಗ್ರೋ ಬೇಸ್ಡ್ ಅಂದರೆ ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರೀಸ್ ಕೂಡ ಬೆಳೀತಾ ಹೋಯಿತು.
as a result of Swadeshi movement by boycotting the foreign goods. There was unity among the people. Small scale Indian industries, cottage industries, agro based industries kuda belita hoitu. Not just this, now people were getting educated. People also got educated among misrule of Britishers. Britishers ನಮ್ಮನ್ನ ಹೇಗೆ ಡಿವೈಡ್ ಮಾಡ್ತಿರೋ ನಮ್ಮ ಮಿಸ್ರೂಲ್ ಇದೆ ಅಲ್ವಾ, ದಿಸ್ ಆಲ್ಸೋ ಗಾಟ್ ಪ್ರಮೋಟೆಡ್. ಪೀಪಲ್ ಸ್ಟಾರ್ಟೆಡ್ ಗೆಟಿಂಗ್ ಎಜುಕೇಟೆಡ್ ಅಬೌಟ್ ದ ಮಿಸ್ರೂಲ್ ಆಫ್ ಇಂಡಿಯಾ. ಆ್ಯಂಡ್ ದ ಸಿಕ್ಸ್ತ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಇಸ್ ದೆರ್ ವಾಸ್ ಅ ರ್ಯಾಪಿಡ್ ಅಪೋಸಿಷನ್ ಟು ಬ್ರಿಟಿಷ್. Britishers were opposed now. First time in the history after 1857, a more powerful event took place, that is 1905 Swadeshi movement. And this were the outcomes of Swadeshi movement. There was unity. ಸ್ಮಾಲ್ ಸ್ಕೇಲ್ ಇಂಡಿಯನ್ ಇಂಡಸ್ಟ್ರೀಸ್ ಉದ್ಧಾರ ಆಗ್ತಾ ಹೋಯಿತು, ಕಾಟೇಜ್ ಇಂಡಸ್ಟ್ರೀಸ್ ಕೂಡ ಉದ್ಧಾರ ಆಗ್ತಾ ಹೋಯಿತು, ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಕೂಡ ಉದ್ಧಾರ ಆಗ್ತಾ ಹೋಯಿತು. ಪೀಪಲ್ ವೇರ್ ಎಜುಕೇಟೆಡ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್, ಇದು ಕೂಡ ಆಯಿತು. ಆ್ಯಂಡ್ ಬ್ರಿಟಿಷರ್ಸ್ ವೇರ್ ಗೆಟ್ಟಿಂಗ್ ಸ್ಟ್ರಾಂಗ್ಲಿ ಅಪೋಸ್ಡ್ ಬೈ ಇಂಡಿಯನ್ಸ್. ಆ್ಯಂಡ್ ಇದೆಲ್ಲ ಅಲ್ಲದೆ the sale of British goods in India went down, because of which they had to face some losses. ಅಷ್ಟೇನು ಲಾಸ್ ಆಗಲಿಲ್ಲ, but they faced some amount of losses. And this event was more powerful because the extremist leaders, ನೋಡಿ moderate ಮತ್ತು extremist leaders ಬಗ್ಗೆ ವಿಡಿಯೋ ಇದೆ, ಐ ವಿಲ್ ಎಕ್ಸ್ಪ್ಲೇನ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು. ಬಟ್ ಅರ್ಥ ಮಾಡ್ಕೊಳ್ಳಿ, ಲಾಲ್ ಬಾಲ್ ಪಾಲ್ ಅಂದರೆ ಲಾಲಾ ಲಜಪತ್ ರಾಯ್, ಪಾಲ್ ಗಂಗಾಧರ್ ತಿಲಕ್ ಆ್ಯಂಡ್ ಬಿಪಿನ್ ಚಂದ್ರ ಪಾಲ್ ಅನ್ನೋ ತ್ರೀ ಮೋಸ್ಟ್ ಪವರ್ಫುಲ್ ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್ ಆಲ್ಸೋ ಸಪೋರ್ಟೆಡ್ ದಿಸ್ ಮಾಸ್ ಮೂಮೆಂಟ್. ದಿಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ಫಸ್ಟ್ ಮಾಸ್ ಮೂಮೆಂಟ್ ಆಫ್ ಇಂಡಿಯಾ. ಮಾಸ್ ಮೂಮೆಂಟ್ ಅಂದರೆ ನಮ್ಮ ದರ್ಶನ್ ಅವ್ರ ಥರ ಕಾಲರ್ ಎತ್ತಾಕೋದಲ್ಲ. ಇಫ್ ಮೋರ್ ನಂಬರ್ ಆಫ್ ಪೀಪಲ್, ಮಾಸ್ ಅಂದರೆ ಅಮೌಂಟ್ ಆಫ್ ಪೀಪಲ್ ಆರ್ ದ ಟೋಟಲ್ ಪಾಪ್ಯುಲೇಷನ್ ಆಫ್ ಪೀಪಲ್ ಹೂ ಸಪೋರ್ಟೆಡ್ ದಿಸ್ ಇವೆಂಟ್ ವಾಸ್ ವೆರಿ 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 ಪವರ್ಫುಲ್. ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡಿದಂಥ ಮಾಸ್ ಮೂಮೆಂಟ್ ಇದು. ಆ್ಯಂಡ್ ದಿಸ್ Swadeshi movement became a foundation for Mahatma Gandhi for launching non-cooperation movement, civil disobedience movement and quit India movement in the future. ಮುಂದೆ ಹೋಗ್ತಾ ಇದ್ರ ಬಗ್ಗೆ ಮಾತಾಡೋಣ. This Swadeshi movement, ಗೋಪಾಲಕೃಷ್ಣ ಗೋಖಲೆ ಇದಾರಲ್ವಾ, ಗೋಪಾಲಕೃಷ್ಣ ಗೋಖಲೆ ಸರ್, he is the political guru of Mahatma Gandhi. ಇದು ನಿಮಗೆ ಗೊತ್ತಿರಬೇಕು, ಮುಂದೆ ಮತ್ತೆ ಹೇಳ್ತೇನೆ. But this event acted as a foundation for non-cooperation movement, civil disobedience movement and quit India movement of Mahatma Gandhi. ಇದಲ್ಲದೆ this promoted the unity among Indians. Small scale Indian industries got promoted, cottage industries got promoted, agro based industries got promoted, and Britishers against ಆಗಿ ಯುದ್ಧ ನಡೆದಿತ್ತು. ಬಟ್ ದ ಡ್ರಾಬ್ಯಾಕ್ ವಾಸ್, ಇಷ್ಟು ದೊಡ್ಡ ಇವೆಂಟ್ಗೆ ಒಂದೇ ಒಂದು ಡ್ರಾಬ್ಯಾಕ್ ಏನಪ್ಪ ಅಂದರೆ, ಇಟ್ ವಾಸ್ ಓನ್ಲಿ ರೆಸ್ಟ್ರಿಕ್ಟೆಡ್ ಟು ಬೆಂಗಾಲ್. ದಟ್ ಈಸ್ ಬೆಂಗಾಲಿಂದ ಹೊರಗೆ ಇವೆಂಟ್ನ ಹೋಗೋಕ್ಕೆ INCಯಲ್ಲಿರೋ ಮಾಡ್ರೇಟ್ ಲೀಡರ್ಸ್ ಒಪ್ಕೊಳ್ಳಿಲ್ಲ. ಇಟ್ ಡಿಂಟ್ ಗೋ ಔಟ್ಸೈಡ್ ಬೆಂಗಾಲ್, ಬಟ್ ದಿಸ್ ವಾಸ್ ಮೇನ್ಲಿ ರೆಸ್ಟ್ರಿಕ್ಟೆಡ್ ಇನ್ಸೈಡ್ ಬೆಂಗಾಲ್. ದಿಸ್ ಇವೆಂಟ್ is a result of what? Bengal partition in 1905. As a retaliation for this Swadeshi movement 1905. ಆಯಿತಾ? ಆ್ಯಂಡ್ ಒನ್ ಮೋರ್ ಥಿಂಗ್ ನೆನ್ಪಿಟ್ಕೊಳ್ಳಿ, ವೆನ್ ಬೆಂಗಾಲ್ ಪಾರ್ಟಿಷನ್ ಹ್ಯಾಪೆಂಡ್, ಇದು ಕೂಡ ನೆನಪಿರಬೇಕು. ವೆನ್ ಬೆಂಗಾಲ್ ಪಾರ್ಟಿಷನ್ ಹ್ಯಾಪೆಂಡ್, ಹಿಂದೂ ಲೀಡರ್ಸ್ ವೇರ್ ಡಿಸಪಾಯಿಂಟೆಡ್. ಯಾಕಂದರೆ INC ವಾಸ್ ಮೋಸ್ಟ್ಲಿ ಬಿಕಾಸ್ ಆಫ್ ಹಿಂದೂ ಲೀಡರ್ಸ್, ಬಟ್ ಮುಸ್ಲಿಂ ಪೀಪಲ್ ಹೂ ವೇರ್ ಇನ್ ಈಸ್ಟ್ ಬೆಂಗಾಲ್ ವೇರ್ ಹ್ಯಾಪಿ. ದೇ ವೇರ್ ರಿಯಲಿ ಹ್ಯಾಪಿ. These people were happy because they felt that from now on we will get the true representation in the British government, and Hindus were unhappy because there was separation. Okay, and this happiness in 1906 led to the formation of what? Muslim League. It is the first official Muslim party. ಅರ್ಥ ಮಾಡ್ಕೊಳ್ಳಿ, ಇಂಡಿಯಾಸ್ ಫಸ್ಟ್ official Muslim party ಯಾವುದು ಅಂತ ಹೇಳಿದರೆ it is the Muslim League. And all the Muslims across British provinces, all the Muslim communities across British provinces majoritarily supported this party also. Majority support kuda ee party ge siktu, because of which Muslim League in a very short period of time rose as a very strong political party. Okay, so from now on artha madkolli, there are two important parties, Indian National Congress and Muslim League. Since due to the partition of 1905 and Muslim League was formed in 1906, there is already a divide and rule policy that has started in India. Till now INCಯಲ್ಲಿರೋ ಹಿಂದೂಸ್ನ ಒಡೆಯೋಕ್ಕೆ the Muslim League used the Varna system, and now to bring a separate division between the community basis, that is Hindu versus Muslim, separation of power. I mean, Bengal partition ಆಗಿತ್ತು, due to which
Muslim League came to power under the guidance of Lord Minto in the year 1906. This is all about the Bengal partition, and this is the foundation for division of India. This act is ದಿ ಮೇನ್ ಫೌಂಡೇಶನ್ ಫಾರ್ ಡಿವಿಷನ್ ಆಫ್ ಇಂಡಿಯಾ. ಸೊ ಇವಾಗಿಂದ ನಾವೇನೇ ಹೇಳಿದ್ರು ಕೂಡ ಇವಾಗ ನೀವೆಲ್ಲ ಬ್ರಿಟಿಷರ್ಸ್ನ ಪೊಲಿಟಿಕಲ್ ಪ್ಲೇ ಅರ್ಥ ಮಾಡ್ಕೋಬೇಕು. ಹೌ ಬ್ರಿಟಿಷರ್ಸ್ ವರ್ ಪ್ಲೇಯಿಂಗ್ ಚೆಸ್ ಅಂತ ನಿಮ್ಗೆ ಅರ್ಥ ಆಗಬೇಕು. ದೇ ಯೂಸ್ ಟು ಒಂದು ಮೂವ್ ಮಾಡಿದ್ರೆ ಗೇಮೇ ಚೇಂಜ್ ಆಗೋ ಥರ ಮೂವ್ ಮಾಡ್ತಿದ್ರು. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಮೂವ್ ಬ್ರಿಟಿಷರ್ಸ್ ಹ್ಯಾವ್ ಡನ್ ಇನ್ ಇಂಡಿಯಾ ಇಸ್ ಡೆಫಿನೆಟ್ಲಿ ಪಾರ್ಟಿಷನ್ ಆಫ್ ಬೆಂಗಾಲ್ ಬೈ ಲಾರ್ಡ್ ಕರ್ಜನ್. ಒನ್ ಆಫ್ ದಿ ಮೋಸ್ಟ್ ಜೀನಿಯಸ್ ವೈಸ್ರಾಯ್ಸ್ ಆಫ್ ಇಂಡಿಯಾ ಅಂತ ಇದ್ದರೆ ಅಕಾರ್ಡಿಂಗ್ ಟು ಮೀ ದಟ್ ಈಸ್ ಲಾರ್ಡ್ ಕರ್ಜನ್. ಓಕೆ, ನೆಕ್ಸ್ಟ್ ಟಾಪಿಕ್.